ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿರುವ ಗುಣಗುರ್ತಿ ಲುಂಬನಿ ಉದ್ಯಾನವನ. ಹೌದು, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡ್ಗುರ್ತಿ ಗ್ರಾಮದ ಹತ್ತಿರ ಅತ್ಯಂತ ಕಡಿಮೆ ಜಾಗದಲ್ಲಿ ವೇಗವಾಗಿ ದಟ್ಟವಾಗಿ ಸೃಷ್ಟಿಯಾಗಿರುವ ಮಿಯಾವಾಕಿ ಅರಣ್ಯ, ಚೇಟೆ ಪಾರ್ಕ್, ಗ್ರಂಥಾಲಯ, ಕೃತಕ ಜಲಪಾತ, ಮರದ ಸೇತುವೆ, ವಾಯುವಿಹಾರ, ಮಕ್ಕಳ ಮನೋರಂಜನೆಗೆಂದು ವಿವಿಧ ರೀತಿಯ ಕ್ರೀಡಾ ಚಟುವಟಿಕೆಗಳಿಂದ ಲುಂಬನಿ ಉದ್ಯಾನವನ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಅರಣ್ಯ ಇಲಾಖೆಯಿಂದ 13.81 ಹೆಕ್ಟೇರ್ ಪ್ರದೇಶದಲ್ಲಿ ನಿರ್ಮಿಸಿರುವ ಲುಂಬನಿ ಉದ್ಯಾನ ಪ್ರಮುಖ ಆಕರ್ಷಣೆಗಳು ಜಿಲ್ಲಾದ್ಯಂತ ನೂರಾರು ಶಾಲೆಯ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ಹಾಗೂ ಕುಟುಂಬಸ್ಥರಿಗೆ ಮನೋರಂಜನೆಗಾಗಿ ಕೈ ಬೀಸಿ ಕರೆಯುತ್ತಿದೆ. ಮಕ್ಕಳ ಆಟದ ಮೈದಾನ. ರಜಾ ದಿನಗಳಲ್ಲಿ ಅಥವಾ ವಾರದ ಕೊನೆಯಲ್ಲಿ ಕುಟುಂಬದ ವರ್ಗದವರೊಂದಿಗೆ ಹಾಗೂ ಮಕ್ಕಳೊಂದಿಗೆ ವಿಹರಿಸಲು ಮತ್ತು ಕಾಲ ಕಳೆಯಲು ಸುಸಜ್ಜಿತ ಆಟದ ಮೈದಾನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಮಕ್ಕಳು ಆಟವಾಡಲು ಬೇಕಾಗುವ ಜೋಕಾಲಿ, ಜಾರುಬಂಡೆ ಮುಂತಾದ ಆಟೋಪಕರಣಗಳ ವ್ಯವಸ್ಥೆ ಮಾಡಲಾಗಿದೆ. ಇದು ಚಿಣ್ಣರ ನೆಚ್ಚಿನ ಹಾಗೂ ಅತ್ಯ ಆಕರ್ಷಕ ಕೇಂದ್ರವಾಗಿ ಇದೀಗ ಮಾರ್ಪಟ್ಟಿದೆ. ಕಾಂಕ್ ವುಡ್ ಬ್ರಿಡ್ಜ್. ಉದ್ಯಾನವನದಲ್ಲಿ ನೈಸರ್ಗಿಕವಾಗಿ ಹರಿದು ಹೋಗುವ ಸಣ್ಣ ಜರಿಗೆ ಅಡ್ಡಲಾಗಿ ಕಾಂಕ್ ವುಡ್ ನಿಂದ ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದೆ. ಉದ್ಯಾನವನಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಈ ಬ್ರಿಡ್ಜ್ ನ ಮೇಲೆ ನಿಂತು ಹರಿಯುವ ಜರಿಯ ನಯನ ಮನೋಹರ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳಬಹುದಾಗಿದೆ. ಬಯಲು ರಂಗಮಂದಿರ. ಬಯಲು ರಂಗಮಂದಿರ ಮಾದರಿಯ ರಂಗ ಸಜ್ಜಿಕೆಗಳು ಕೇವಲ ದೊಡ್ಡ ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದವು. ಆದರೆ ಲುಂಬಿನಿ ಉದ್ಯಾನವನದಲ್ಲಿ ಕೂಡ ಅದೇ ಮಾದರಿಯ ಬಯಲು ರಂಗಮಂದಿರ ನಿರ್ಮಾಣ ಮಾಡಲಾಗಿದೆ. ಸುಮಾರು 200 ಜನರು ಕುಳಿತುಕೊಂಡು ಕಾರ್ಯಕ್ರಮ ವೀಕ್ಷಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉದ್ಯಾನವನದಲ್ಲಿ ಸಾಂಸ್ಕೃತಿಕ ಕಲೆ, ಸಾಹಿತ್ಯ ರಂಗ ಚಟುವಟಿಕೆಗಳಿಗೆ ಅನುಕೂಲ ಒದಗಿಸಿಕೊಡುವ ಉದ್ದೇಶದಿಂದ ಇದು ಹೊಂದಿದೆ. ಮಿಯಾವಾಕಿ ಅರಣ್ಯ. ಸುಮಾರು 50 ಸ್ಥಳೀಯ ಜಾತಿಯ 2000ಕ್ಕೂ ಅಧಿಕ ಸಸಿಗಳನ್ನು ನೆಟ್ಟು ಮಿಯಾವಾಕಿ ಮಾದರಿಯಲ್ಲಿ ಅರಣ್ಯ ಪ್ರದೇಶ ನಿರ್ಮಾಣ ಮಾಡಲಾಗಿದೆ. ಸ್ಥಳೀಯವಾಗಿ ಲಭ್ಯವಿರುವ ಸಸಿಗಳನ್ನು ತೀರಾ ಹತ್ತಿರ ಒಂದರ ಪಕ್ಕ ಮತ್ತೊಂದು ಸಸಿಗಳನ್ನು ನೆಟ್ಟು ನಗರದ ಮಧ್ಯೆ ಕಾಳು ಬೆಳೆಸುವ ವಿಧಾನವಾಗಿದೆ. ಜಪಾನಿನ ಪರಿಸರ ತಜ್ಞ ಅಕಿರಾ ಮಿಯಾವಾಕಿ ಅವರು ತಮ್ಮ ದೇಶದಲ್ಲಿ ಇಂತಹ ಅರಣ್ಯ ಬೆಳೆಸಿ ಯಶಸ್ವಿಯಾಗಿದ್ದರು. ಹಾಗಾಗಿ ಈ ಮಾದರಿಯ ಅರಣ್ಯ ಬೆಳೆಸುವುದಕ್ಕೆ ಅವರ ಹೆಸರೇ ಚಾಲ್ತಿಗೆ ಬಂದಿದೆ. ಊರಿನ ನಡುವೆ ದಟ್ಟವಾದ ಕಾಡೊಂದು ಬೆಳೆಸುವುದು ಜೊತೆಗೆ ಪರಿಸರ ಸಂರಕ್ಷಣೆ ಹಾಗೂ ಗಿಡಗಳನ್ನು ರಕ್ಷಿಸುವುದು ಮಿಯಾವಾಕಿ ಅರಣ್ಯ ಮತ್ತು ಯೋಜನೆಯ ಉದ್ದೇಶವಾಗಿದೆ. ಉದ್ಯಾನವನಕ್ಕೆ ಭೇಟಿ ನೀಡುವ ಸಾರ್ವಜನಿಕರಿಗೆ ಮೃಗಾಲಯದಲ್ಲಿ ಲಭ್ಯವಿರುವ ವನ್ಯಜೀವಿಗಳ ಪರಿಕಲ್ಪನೆ ಮೂಡಿಸಲು ಅದೇ ಮಾದರಿಯ ಚಿರತೆ, ಜಿಂಕೆ, ನವಿಲು, ಕರಡಿ, ಕೃಷ್ಣಮೃಗ ಸೇರಿದಂತೆ ಬೇರೆ ಬೇರೆ ಪ್ರಾಣಿಗಳ ಮೂರ್ತಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದು ವನ್ಯಜೀವಿಗಳ ಬಗ್ಗೆ ಪ್ರವಾಸಿಗರಿಗೆ ಅರಿವು ಮೂಡಿಸುವುದರ ಜೊತೆಗೆ ಅವುಗಳ ಸಂರಕ್ಷಣೆ ಮಹತ್ವವನ್ನು ತಿಳಿಸುವ ಉದ್ದೇಶ ಹೊಂದಲಾಗಿದೆ. ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಹಲವಾರು ಸ್ಫೂರ್ತಿದಾಯಕ ಘೋಷಣೆಗಳಿವೆ. ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಉದ್ದೇಶದ ಜೊತೆಗೆ ಸುಂದರ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಚೆಟ್ಟೆ ಪಾರ್ಕು, ಗ್ರಂಥಾಲಯ, ವಿಭಿನ್ನ ಬಗೆಯ ಮರಗಿಡಗಳು, ಹೂಗಳು ಇತ್ಯಾದಿ ಪ್ರವಾಸಿಗರ ಮನ ಸೆಳೆಯುತ್ತವೆ. ಸುಸಜ್ಜಿತ ಹಾಗೂ ಸುಂದರ ಉದ್ಯಾನವನ ನಿರ್ಮಾಣದ ಕನಸು ನನಸಾಗಿದೆ. ಸಾರ್ವಜನಿಕರು ಈ ಉದ್ಯಾನವನಕ್ಕೆ ಭೇಟಿ ನೀಡಬೇಕು ಹಾಗೂ ಸ್ವಚ್ಛತೆ ಕಾಪಾಡಲು ಸಹಕರಿಸಬೇಕು. ಅರಣ್ಯ ಇಲಾಖೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ.